ನಾವಿವಾಗ ಸಂಜೆ ಸಮಯ ವಾಕಿಂಗ್ ಹೊರಟಿದ್ದೀವಿ. ಹೀಗೆ ಬೆಟ್ಟ ಬೇಣ ಸುತ್ತಾಟ. ಸ್ವಲ್ಪ ಇಲ್ಲೇ ಮನೆ ಹತ್ರನೇ ಸ್ವಲ್ಪ ವಾಕಿಂಗ್ ಆಗುತ್ತೆ. ಶೆಕೆ ಆಗ್ತಾ ಇದೆ ಮನೆಯಲ್ಲಿ, ಹಾಗಾಗಿ ಹೋಗ್ತಾ ಇದ್ದೀವಿ. ಬಂದೆ ನಾನು ಬರ್ತಿದ್ದೆ. ಬಂದೆ ಡೈಮಂಡ್ ಕಲ್ಲು. ಚೆನ್ನಾಗಿದೆ ವಾತಾವರಣ, ಸಖತ್ ಗಾಳಿ ಬೀಸ್ತಾ ಇದೆ. ಅನಾಗ ಆ ಕಡೆ ಹೋಗೋಣ, ಸೈಡಿಗೆ ಒಪ್ಲಾಗ ಈ ಕಡೆ ಇರೋ ಗುಡ್ ಗರ್ಲ್. ಅಲ್ಲಿಂದನೇ ಎಸೆಯವು ದೂರಿಂದ ಅಷ್ಟು ಮುಂದೆ ಒಪ್ಲಾಗ. ಅದೆಲ್ಲ ಒಂದು ಸಣ್ಣ ಕೊಚ್ಚ ತಗೊಂಡು ಇಲ್ಲೇ ನಾನೇ ಹೋಗಿ. ಹಾಂ, ನೀರಿಗೆ ಹೋಗಿ ನೋಡು. ಅದು ಚಂದ ಗಾಳಿ ಬೀಸ್ತಾ ಇದೆ. ಆಹಾ, ಈ ಸೆಕೆಗೂ ಈ ತಂಪಾದ ಗಾಳಿ ಒಳ್ಳೆ ಆಗ್ತಾ ಇದೆ. ನೀರಿಗೆ ಮುಟ್ಟಿತ್ತು. ಅಂಕಲ್ ಅಂತ ಹೋಗ್ಲಿ. ನಿನ್ನೆ ಹಾಕಿದ ವಿಡಿಯೋಕ್ಕೆ ತುಂಬಾ ಜನ ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಮಾಡಿದ್ರಿ. ತಮ್ಮೆಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹಳ್ಳಿಯಲ್ಲಿ ಈ ಥರ ಅಂದರೆ ಪ್ರಕೃತಿ ಮಧ್ಯದಲ್ಲಿ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬಂದಿದ್ವಿ. ನನಗೆ ವಾಕಿಂಗ್ ಕೂಡ ಒಂದು ಸ್ವಲ್ಪ ರೆಗ್ಯುಲರ್ ಆಗಿ ಮಾಡಿ ಅಂತ ಹೇಳಿದರು. ಸೊ ವಾಕಿಂಗ್ ಕೂಡ ಆಗುತ್ತೆ ಅಂಥೇಳಿ ಬಂದಿದ್ವಿ. ಅಷ್ಟು ಮುಂದತ್ತು. ಹಾಂ, ನೀ ಮಾಡು. ಇಲ್ಲೇ ಹಾಂ, ಹೋತು ಮುಂದೋತು. ಸೂಪರ್. ಅಪ್ಪಡೆ ತಗೊಂಡಿಗ ಮುಂದೆ ಹೋಗ್ತಾ ಅನ್ಸು ಅಚ್ಚೆ ಮುದ್ದೆ ಹೋಗ್ಬಿಟ್ಟಿತ್ತು. ಹಾಗೆ ಸಂಜೆ ಮನೆಗೆ ಬಂದ್ವಿ. ಸ್ವಲ್ಪ ಮೋಡದ ವಾತಾವರಣ ಇತ್ತು, ಕತ್ಲೆ ಆಗಿತ್ತು ಸಂಜೆ. ಮತ್ತೇನು ನಾನು ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ದೋಸೆ ತಿನ್ನೋ ಸಮಯ. ದೋಸೆ, ಬೆಲ್ಲ, ತುಪ್ಪ, ಕಾಯಿ ಚಟ್ನಿ ಈ ಥರ ಬೆಳಗ್ಗೆ ದಿನಾಲೂ ದೋಸೆನೇ ಮಾಡ್ತೀವಿ. ಹಾಗೆ ನಂಗೆ ಟೀ ಇವಾಗ ಸೇರೋದೇ ಇಲ್ಲ. ಮೊದಲು ಟೀ ಕುಡಿತಾ ಇದ್ದೆ. ಏನೋ ಗೊತ್ತಿಲ್ಲ, ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೇ ನಂಗೆ ಟೀ ಮತ್ತು ಕಾಫಿ ಅದೆಲ್ಲ ಸೇರ್ತಾನೂ ಇರಲಿಲ್ಲ. ಒಳ್ಳೆಯದೇ ಅಲ್ವಾ ಕುಡಿದೇ ಇದ್ರಿ ಅಂತೇಳಿ ಬಿಟ್ಟಿದ್ದೀನಿ. ಹಾಗೆ ತಿಂಡಿ ತಿಂದಾದಮೇಲೆ ಒಂದು 20 ನಿಮಿಷ ವಾಕ್ ಮಾಡ್ತೀನಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಷ್ಟು ತಿಂಡಿ ಊಟ ಆದಮೇಲೆ 20 ನಿಮಿಷ ವಾಕ್ ಮಾಡೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಹಾಗೆ ಎಷ್ಟು ಮಂತ್ ಆಯಿತು ಅಂತ ಕೇಳ್ತಾ ಇದ್ರಿ ಕಮೆಂಟಲ್ಲಿ. ನನಗೆ ಇವಾಗ 3.5 ಆಯಿತು. 4ನೇ ಮಂತು ನಡೀತಾ ಇದೆ. ಹಾಗೆ ಹಲಸಿನಕಾಯಿ ಹುಳಿ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ರಿ. ಎಂತೆಂತ ಹಾಕಿದ್ದೆ ಅಮ್ಮ? ಮಸಾಲೆ, ಕೊತ್ತಂಬರಿ, ಮೆಣಸು ಅಷ್ಟೇ. ಸಾಸಿವೆ, ಕೊತ್ತಂಬರಿ, ಮೆಣಸು ಎಲ್ಲ. ಸಾಸಿವೆ ಕೊತ್ತಂಬರಿ ಒಂದೇ ಸಮ ಅಳ್ತೀಯಾ? ಸಾಸಿವೆ ಮಾತ್ರ ಹೆಚ್ಚಾಕಿದ್ದೆ. ಅರಸನ ಮೆಣಸು ಒಂಥರ ಚೆನ್ನಾಗಿತ್ತು. ಸೊ ಹಲಸಿನಕಾಯಿ ಹುಳಿಗೆ ಮಸಾಲೆ ಹಾಕಿರೋದೇನೆಂದರೆ ಸಾಸಿವೆ, ಕೊತ್ತಂಬರಿ ಮತ್ತು ಹಸಿಮೆಣಸು, ಸ್ವಲ್ಪ ಅರಿಶಿನ ಅಷ್ಟೇ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದಾರಂತೆ ಅಷ್ಟೇ. ನಾನು ಅಷ್ಟೊಂದು ಹಾಕಬೇಡ ಅಂತ ಹೇಳ್ತಾ ಇದ್ದೆ, ಅಂದರೆ ನಂಗೆ ಆ ಸಾಸಿವೆ ಕೆಲವೊಂದು ವಾಸನೆ ಅಂದರೆ ಸ್ಮೆಲ್ ಆಗಲ್ವಲ್ಲ, ಹಾಗಾಗಿ. ಇದು ಮಸಾಲೆಗೆ. ಹಾಗೆ ಹಲಸಿನಕಾಯಿ ಬೇಯಿಸಿ ಇಟ್ಟಾಗಿದೆ. ಇದು ಹಲಸಿನಕಾಯಿನ ಬಿಡಿಸಿ ಈ ಥರ ಬೇಯಿಸಿ ಇಟ್ಕೊಂಡಿರೋದು. ಅದು ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು, ಆ ಥರ ಬೇಯಿಸಿದ್ದಾರೆ. ಸೊ ಆನಂತರ ಕಾಯಿ ಜೊತೆ ಮಸಾಲೆ ಹಾಕಿ ರುಬ್ಬಿ ಹಾಕ್ತಾರೆ. ಅದನ್ನು ಆಮೇಲೆ ತೋರಿಸ್ತೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ಮೇಲೆ ಈಗ ಇದಕ್ಕಿದೆಲ್ಲ ಹಾಕ್ತೆ. ಮೆಣಸು ಬೇಕಲ್ಲ ಇದು. ಮೆಣಸು ಅಷ್ಟೊಂದು ಖಾರ ಏನಿರುತ್ತಲ್ಲ, ಇದು ಖಾರ ಇರಲ್ಲ. ಇದು ರುಬ್ಬಿದ್ರೆ ಆಯ್ತು, ಸ್ವಲ್ಪ ನೀರು ಹಾಕಿ. ಇವಾಗ ಈ ಮಸಾಲೆನ ಇದಕ್ಕೆ ಹಾಕಿದ್ರೆ ಆಯ್ತು. ಚೆನ್ನಾಗಿ ಕುದಿಸ್ಬೇಕು. ಆನಂತರ ಸಾಕು. ಹಾಕ್ತಿಲ್ಲ ಸಾಕು.
ಒಂದು ಹುಳಿ ಹಾಕ್ತೀನಿ. ಮೆಣಸಿನ್ಕಾಯಿಗೆ ಮಸಾಲೆ ಸೇರಿಸಿದ್ಮೇಲೆ ಎಷ್ಟು ಬೇಕು ದಪ್ಪ ಅಂತ ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ. ನಂತರ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಹಾಗೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕಿದ್ದೀವಿ. ಕುದಿ ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಗೆ ಅಂದರೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಇದನ್ನು ಪದೇ ಪದೇ ಬಿಸಿ ಮಾಡೋದಿಲ್ಲ, ಒಂದು ಸಲ ಕುದಿಸಿದ್ಮೇಲೆ ಮುಗೀತು. ಇವಾಗ ಹುಳಿ ರೆಡಿ ಆಯಿತು. ಚಂದ ಕಟ್ಕೊಟ್ಟಿದ್ದಪ್ಪ, ಸೂಪರ್. ಇವತ್ತಿಗೂ ನೋಡ್ತೆ ಓ ವಸ್ತು ಅಂತಲೇ. ಇವತ್ತು ಅಡುಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಮ್ಮ. ಮಾವಿನ ಹಣ್ಣಿನ ಬಜ್ಜಿ ತುಂಬ ರುಚಿಯಾಗಿತ್ತು. ಹಾಗೆ ಇದು ಹಲಸಿನಕಾಯಿ ಹುಳಿ, ನಿನ್ನೆ ಕಟ್ ಮಾಡಿದ ಹಲಸಿನಕಾಯಿ ಇದ್ದಿದ್ದರಿಂದ ಅದರಲ್ಲಿ ಹುಳಿ ಕೂಡ ಮಾಡಿದ್ರು. ಹಾಗೆ ಬದನೆಕಾಯಿ ಪಲ್ಯ ಮತ್ತು ಮಾವಿನಕಾಯಿ ಗೊಜ್ಜು. ಮಾವಿನಕಾಯಿ ಗೊಜ್ಜಿನ ರೆಸಿಪಿನ ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಈ ಮಾವಿನ ಹಣ್ಣಿನ ಬಜ್ಜಿ ಅಂತೂ ತುಂಬ ರುಚಿಯಾಗಿತ್ತು. ಹಾಗೆ ಒಂದು ಸ್ವಲ್ಪ ಹಲಸಿನಕಾಯಿ ಹುಳಿ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಪಿಕಾಕ್ ಅಲ್ಲಿ ಗತ್ತೆ ಗತ್ತೆ ಪಿಕಾಕ್. ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸಲ ತೋಟ ಸುತ್ತಾಡ್ಕೊಂಬರೋಣ ಅಂತ. ಇವಾಗ ಇಲ್ಲಿ ಹಳ್ಳದಲ್ಲಂತೂ ನೀರಿಲ್ಲ. ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಒಂದಷ್ಟು ಮಾವಿನ ಮರಗಳಿದೆ. ಫುಲ್ ಕಾಯಿ ಬಂದಿದೆ. ಇದು ಕರಿ ಶಡೆ ಎಂತ ಕಾಯಿ? ಇದು ಸಾದಾ ಕಾಯಿ, ಬಟ್ ತುಂಬ ಚೆನ್ನಾಗಿರುತ್ತೆ ಗೊಜ್ಜಿಗೆ. ಹಣ್ಣು ಕೂಡ ಚೆನ್ನಾಗಿರುತ್ತೆ. ಆಪಸ್ಕಾಯಿ ಹಂಗೆ ಕಾಣ್ತದೆ, ಆಪಸ್ಕಾಯಿ ಅಲ್ಲ ಅದು. ನಾವಿವಾಗ ಗದ್ದೆಗೆ ಬಂದ್ವಿ. ಎಷ್ಟು ತಂಪಾದ ವಾತಾವರಣ, ಗಾಳಿ ಬೀಸುತ್ತಲ್ಲ ಆಗ ತಂಪು ಅನಿಸುತ್ತೆ. ಎಲ್ಲ ಗಿಡ ಹಸಿರು ಆಯಿತು. ಇನ್ನು ಜೂನು ಜುಲೈಯಲ್ಲಿ ಮತ್ತೆ ಗದ್ದೆ, ಆಗಸ್ಟಲ್ಲಿ ಗದ್ದೆ ನೆಟ್ಟಿಯಾ? ಜುಲೈ ಬ್ಯಾಗ್ ಹಿಡಿತಡ ಮಳೆ ಈ ವರ್ಷ. ಇದು ಬರೀ ಉಪ್ಪಿನಕಾಯಿ ಮಾಡ್ಲು ಅಂದ ಇಪ್ಪಲ್ದು ಅಪ್ಪೆ ಮೆಡಿ ಟೈಪ್ ಇಪ್ಪದು. ಸಣ್ಣ ಸಣ್ಣ ಕಾಯಿ ರುಚಿ ಇದ್ದು ನನಗೆ ಕಂಪಿದ್ದು. ಅನಗ ಬಂದ್ಲು. ಅನಗ ಇದು ನೋಡ ಎಲೆ ಹೆಂಗೆ ಬೆಳ್ಳಾಟೆ ಹೋಗಲ್ದ ಇದು. ಇದರಲ್ಲಿ ಬಜ್ಜಿ ಅಂದರೆ ಎಂಥದ್ದು ಬಜ್ಜಿ ಎಲ್ಲ ಮಾಡ್ತಾಯಿದ್ವಿ ನಾನು. ಬಜ್ಜಿ ಮಾಡ್ತಾಯಿದ್ರಲ್ಲಿ ಅಂದರೆ ಇದು ಬಜೆ, ಈ ಕಡಲೆ ಹಿಟ್ಟಲ್ಲಿ ಒದ್ದಿ ಸುಡುದು, ಸುಟ್ಟಂಗೆ ತಿನ್ನಿ. ಆದರೆ ಈ ಥರ ಪ್ರಕೃತಿ ಮಧ್ಯದಲ್ಲಿ ಓಡಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಂದರೆ ತುಂಬ ದಿನಗಳ ನಂತರ ಬಂದಾಗ ಹಂಗೆ ಅನಿಸುತ್ತೆ. ಬೆಂಗಳೂರಲ್ಲೇ ಇದ್ದು ಮನೆ ಒಳಗಡೆನೇ ಇದ್ದು ಬೋರ್ ಆಗಿಬಿಟ್ಟಿತ್ತು. ಈ ಥರ ಹೊರಗಡೆ ತೋಟ ಗದ್ದೆ ಎಲ್ಲ ಸುತ್ತಾಡುವಾಗ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಒಂದು ಮಳೆ ಬಂದ್ರಂತೂ ತುಂಬ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು. ಪೂರ್ತಿ ಮೋಡ ಆಗಿತ್ತು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಈ ಗದ್ದೆಯಲ್ಲಿ ಸುಮಾರು ನವಿಲು ಬರುತ್ತೆ. ನಾವು ಮನೆಯಿಂದ ನೋಡಿದಾಗ ಕಾಣಿಸುತ್ತೆ, ಹತ್ರ ಬಂದರೆ ಅದು ಓಡೋಗುತ್ತೆ. ಎಲ್ಲಾದರೂ ನವಿಲು ಗರಿ ಬಿದ್ದಿದೆಯಾ ಅಂತ ಅನಾಗ ನೋಡ್ತಾ ಇದ್ದಾಳೆ. ನವಿಲು ಗರಿ ಎಲ್ಲೂ ಬಿದ್ದಿಲ್ಲ, ಎಲ್ಲೂ ಇಲ್ಲ. ಓ ಎಷ್ಟು ಚಲೋ ಗಾಳಿ ಬೀಸ್ತಿದ್ದೆ. ಹಾಂ ಹಾಂ, ಮಸ್ತ್ ಗಾಳಿ ಬೀಸ್ತಿದ್ದೆ. ಚೆನ್ನಾಗಿ ಗಾಳಿ ಬೀಸ್ತಿದ್ದೆ. ಮಳೆ ಬರ್ಬೋದು ಏನೋ, ಇನ್ನೇನೋ ಹಂಗೆ ಇತ್ತು ವಾತಾವರಣ. ಇವತ್ತು ಮೋಡ ಆಗಿದೆ, ಮಳೆ ಬಂದಿಲ್ಲ.
ಹೌದೇ ಚಲೋ ಗಾಳಿ ಬಿಸ್ತಿದೆ. ವಾಪಸ್ ಹೊರಟ್ರಿ ಮನೆಗೆ. ಹಾಂ ಮಳೆ ಬರುವ ಹಾಗಿದೆ ಆದರೆ ಬರ್ತಾ ಇಲ್ವಲ್ಲ. ಮಾವಿನ ಸಿಕ್ಕಿತ್ತಾ? ಅದೆಲ್ಲ ಚಲೋ ಇಲ್ಲ. ಈಗೊಂದು ಬಿದ್ದಿತ್ತು, ಈಗ ಬಿದ್ದದ. ನಾನು ಹೋಪಾಗಿದ್ದಿರ್ಲಿ ಅದು. ಹಾಗೆ ಸಂಜೆ ಸಮಯ ಚಿಕ್ಕತ್ತೆ ಮಾವ ಬಂದಿದ್ದರು. ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಗೊತ್ತಾಯ್ತಲ್ವ. ಸೊ ಹಾಗಾಗಿ ಇಲ್ಲೇ ಅವರ ಫಾರ್ಮ್ ಹೌಸಿಗೆ ಬಂದಿದ್ರಂತೆ. ಸೊ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಅಚ್ಯುತ್ ಅವರು ನನ್ನ ಅತ್ತೆ ಮಾವನಿಗೆ ವಿಡಿಯೋ ಕಾಲ್ ಮಾಡಿದರು. ಎಲ್ಲರೂ ಮಾತಾಡಿದ್ವಿ. ಸಂಜೆ ಸಮಯ ಚೆನ್ನಾಗಿ ಹೋಯಿತು. ಟಾಟಾ. ಟಾಟಾ. ಸೊ ಇಷ್ಟೇ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ.